ಗುಡ್ ಮಾರ್ನಿಂಗ್ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ದಾನಿಂಗ್ರು. ಇವತ್ತಿನ ಬ್ಲಾಗ್ದಲ್ಲಿ ಎಲ್ಲರೂ ಆರಾಮಿದ್ದೀರೆಂದು ತಿಳ್ಕೊತೀನಿ. ನಾ ಇವತ್ತೇನಪ್ಪ ಅಂದ್ರೆ ನಮ್ಮ ಮನೆಯೊಳಗೆ ಶುಕ್ರವಾರ ಲಕ್ಷ್ಮೀ ಪೂಜೆ ಅದ. ಅದ್ರ ಸಲಕ ನಾ ಹೂವು ತರ್ಲಕ್ಕೆ ನಡೆದೀನಿ. ನಿಮ್ಮ ಊರಾಗ ಭೀ ನೀವು ಮನೆಯಾಗಿ ಶ್ರಾವಣದಾಗ ಶುಕ್ರವಾರ ಲಕ್ಷ್ಮೀ ಪೂಜೆ ಮಾಡ್ತಾರೆ ಅನ್ನೋದು ನಮಗೆ ಕಮೆಂಟ್ ಮಾಡಿ ಹೇಳಬೇಕು. ಮತ್ತು ಈ ಶ್ರಾವಣದಾಗ 5 ಶುಕ್ರವಾರ ಲಕ್ಷ್ಮೀ ಪೂಜೆ ಬಂದವ. ಈ ಕಲ್ ಕಾಣಿಸ್ತದಲ್ಲ, ಅಲ್ಲಿ ನೋಡ್ರಿ ಅದು ಮರಗಮ್ಮೈ ಗುಡಿ ಅಂತ ಅದ. ಒಂದಿನ ಈ ಬ್ಲಾಕ್ದಾಗ ನಿಮ್ಗೆ ತೋರಿಸ್ತೀನಿ. ನಮ್ಮೂರ್ದು ಮರಗಮ್ಮೈ ಗುಡಿ ಮತ್ತು ಲಕ್ಷ್ಮೀ ತಾಯಿ ಗುಡಿ ತೋರಿಸ್ತೀನಿ. ಅದಕ್ಕಾಗಿ ನಾ ಈಗ ಹೂವು ತರ್ಲಿಕ್ಕೆ ಹೋಗ್ತೀನಿ. ನಾವು ಹೂಗಾರಿತಿ ಹೂವು ಕಟ್ತೀವಿ ರೀ. ನಮ್ಮ ಊರಾಗ ಶ್ರಾವಣದಾಗ 50ಕ್ಕಿಂತ ಹೆಚ್ಚು ಲಕ್ಷ್ಮೀ ಪೂಜೆ ಮಾಡ್ತಾರೆ. ಅವ್ರಿಗೆ ಹಾರ ದಂಡಿ ಬಿಚ್ಚು ಹೂವು ಎಲ್ಲ ಕೊಡಬೇಕು. ಅದು ಸಲಕ ನಾವು ಹೂವು ತರ್ಲಿಕ್ಕೆ ಹೋಗ್ತೀನಿ. ನಮ್ಮದು ಎಲ್ಲ ನಮ್ಮ ಲಕ್ಷ್ಮೀ ಪೂಜೆ ಮತ್ತು ನಾವು ಏನೇನು ಮಾಡ್ತೀವಿ ಎಲ್ಲ ನಿಮ್ಗೆ ಮಾಡಿ ತೋರಿಸ್ತೀನಂತ. ಈಗ ಮತ್ತು ಹೂವಿನ ಗಿಡಗಳು ಸುದ್ದಿ ತೋರಿಸ್ತೀನಂತ. ನಮ್ಮ ಅವರು ಚೆಂಡು ಹೂವು, ಗುಲಾಬ್ ಮತ್ತು ಮೊಗರ ಹೂವು ಅವು ಏನೇನು ಹತ್ತವಲ್ಲ ಚೆಂದ ಕಾಣಿಸ್ಲಿಕ್ಕೆ ಎಲ್ಲ ತರ್ಲಿಕ್ಕೆ ನಡೆದಾರ. ಅದ್ರ ಸಲುವಾಗಿ ನಾವೀ ಹೂವು ತರ್ಲಿಕ್ಕೆ ನಡೆದೀನಿ. ನಾ ಬಿಚ್ಚು ಹೂವು, ಮಲ್ಲಿ ಹೂವು ತಂದು ತೋರಿಸ್ತೀನಿ. ನಾ ಥರ ಹೂವು ಭೀ ತೋರಿಸ್ತೀನಿ ನಿಮ್ಗೆ. ಓಕೆ, ನಾ ಹೂವು ತರ್ಲಿಕ್ಕೆ ನಡೆದಿದೆ. ಇದು ನಮ್ಮ ಶಿದ್ನೂರು ಬಸ್ ಸ್ಟ್ಯಾಂಡ್ ಅದ ನೋಡ್ರಿ. ಈ ಕಲೆ ಇದು ನಮ್ಮೂರು ಶಿದ್ನೂರು ಬಸ್ ಸ್ಟ್ಯಾಂಡ್ ರೀ. ಯಾಕಂದ್ರೆ ಇಲ್ಲಿ ನೋಡ್ರಿ ಕಾಲೇಜ್ಗೆ ಹೋಗ್ಲಿಕ್ಕೆ ಎಲ್ಲ ಸ್ಟೂಡೆಂಟ್ಗಳು ಕೂತಾವ. ಅವ್ರಿಗೆ ಭೇಟಿ ಆಗೋಣ ಬರ್ರಿ. ಯಾಕಂದ್ರೆ ಈಗ 8:15 ಬಸ್ ಬರ್ತದೆ. ಅದ್ರ ಸಲುವಾಗಿ ಇವೆಲ್ಲ ಪಾರ್ಗಳು ಕಾಲೇಜ್ಗೆ ಹೋಗೋ ಸಲಕ್ಕೆ ಕೂತಾರ. ಇವ್ರು ನೋಡ್ರಿ ಸಮರ್ಥ್ ಸಾಗರ ಮತ್ತು ಇವ ಚಿಕ್ಕನವನ ನಮ್ಮದು ಸ್ಟೂಡೆಂಟೇ. ಮತ್ತು ಇವರೆಲ್ಲ ನಮ್ಮ ಕೈಯಾಗ ಕಲ್ತವ್ರ್ಯಾರ. ಯಾಕಂದ್ರೆ ಇವ್ರನ್ನ ಎಲ್ಲ ಟ್ಯೂಷನ್ ತೊಗೊಂಡಿದ್ದೆ. ಇವ ITI ಹಚ್ಚಲ್ಕ, ಡಿಪ್ಲೊಮ್ಕ ಇವರೆಲ್ಲ ಕಲಿಕ್ಕೆ ಹೋಗ್ತಾರೆ. ಇಬ್ಬರು ಮಂದಿ ಅಫ್ಜಲ್ಪುರಕ್ಕೆ ಡಿಪ್ಲೊಮ್ ಕಲಿಕ್ಕೆ ಹೋಗ್ತಾರೆ. ಉಳ್ದವ್ರೇನಂದ ITI ಕಾಲೇಜ್ ಹಚ್ಚಾರ, ಚೌಡಾಪುರಕ್ಕೆ ಹೋಗ್ತಾರೆ. ಈ ಬ್ಲಾಕ್ದಾಗ ತೋರಿಸಲ್ತೀನಿ ನೋಡ್ರಿ. ನೀವು ಎಲ್ಲೆಲ್ಲಿ ಹೋಗ್ತೀರಪ್ಪ ಹೇಳ್ರಿ ಅಂಜಾರ ನಮ್ಗೆ. ITI ಚೌಡಾಪುರ ಹೋಗ್ತಿರಲ್ಲ, ಅಲ್ಲಿ ನೋಡ್ರಿ ಆ ಕಲಿ ಕೂಡ ಅಫ್ಜಲ್ಪುರ ಸಾಲಿ ಹೋಗ್ಲಿಕ್ಕೆ ಸ್ಟೂಡೆಂಟ್ ಹೊಂಟಾರ ನೋಡ್ರಿ. ಆ ಕಲಿ ಕಾಣ್ತದಲ್ಲ ನಿಮ್ಗೆ. ನಮ್ಮ ಬ್ಲಾಕ್ದಾಗ ಅವರು ಎಲ್ಲ ನಮ್ಮದು ಎಲ್ಲ ಸ್ಟೂಡೆಂಟ್ ಪರಿಚಯ ಮಾಡಿಕೊಡ್ತೇನೆ ನಿಮ್ಗೆ. ನಾಚ್ಬೇಡ ನೋಡಿ. ಸಮರ್ಥ್ ಸಾಗರ ನೋಡವ ಮೊಬೈಲ್ದಾಗ ಎಷ್ಟು ಬಿಜಿ ಆಗ್ಯಾನ. ಇವ ಏನು ನೋಡ್ರಿ, ನಮ್ಮ ಗುಂಡೇರಾಯ ಅಂದ್ರೆ ಕ್ರಿಕೆಟ್ದಾಗ ಇಷ್ಟು ಆಟ ಆಡ್ತಾನೆ. 4 6 ಹೊಡಿಬೇಕಂದ್ರೆ ಭಾರಿ ಇಂಟ್ರೆಸ್ಟಿಂಗ್ ಅವನಿಗೆ. ಇವ್ರು ನೋಡ್ರಿ ಪಬ್ಜಿ ಮ್ಯಾನ್ಸ್. ನಮ್ಮ ಪಾರ್ಗಳು ಹುಡುಗದ ನಂಬರ್ 1 ಪಬ್ಜಿದಾಗ ಆಡವಂದ್ರೆ ಇವನೇ ನೋಡ್ರಿ. ಹರಿಯತ್ತ ವ್ಯಾನ್ ಹೊಂಟಿದೆ. ಮತ್ತು ಮುಂದಿನ ವಿಡಿಯೋ ಮತ್ತೆ ತೋರಿಸ್ತೀನಂತ ನೋಡ್ರಿ. ಇಲ್ಲಿ ಹೂವು ತರ್ಲಿಕ್ಕೆ ಬಂದೀನಿ. ಇವು ನೋಡ್ರಿ ಹೂವು ಅವ. ಇವಕ್ಕೆಂತರ 5 ದಳದ ಹೂವು ಥರ ನಿಮ್ಮ ಕಡೆ ತೋರಿಸ್ತೀನಿ. ಇದಕ್ಕೆ 5 ದಳದ ಹೂವು ಥರ ನಮ್ಮ ಕಡೆ. ನಿಮ್ಮ ಕಡೆ ಏನು ಹತ್ತಾರ ನಂಗೆ ಕಮೆಂಟ್ ಮಾಡಿ ಹೇಳಬೇಕು. ಇವೆಲ್ಲ ಹೂವು ಕಡ್ಕೊಂಡು ಮತ್ತು ಇಲ್ಲಿ ಗಣೇಶನ ಫೇವ್ರೇಟ್ ಹೂವು ಇವು ಹೂವು ಈಗ ಆಲದ ಗಿಡ ಪೈಲ ಇದು ಆಗಿತ್ತು. ಈಗ ಚಂದ ಬೆಳೀತು ನೋಡ್ರಿ. ಎಷ್ಟು ಹಸಿರು ಆಗ್ಯದ ಗಿಡ. ಇಷ್ಟು ಹಸಿರು ಆಗ್ಯದ ಗಿಡ. ಮುಂದಿತ್ತು ಮತ್ತು ಅಲ್ಲಿ ಹಚ್ಚಕ್ಕೆ ಮಗ್ಲಕ್ಕೆ ಮಲ್ಲಿ ಹೂವು ಅವು ಕೂಡ ನಿಮ್ಗೆ ತೋರಿಸ್ತೀನಿ ನಮ್ಮದು ಬ್ಲಾಕ್ದಾಗ. ನಿಮ್ಮ ಊರಾಗ ಯಾವ್ಯಾವ ಹೂವು ಅವ ನಮಗೆ ಹೇಳಿ ನೋಡ್ರಿ. ಎಷ್ಟೆಲ್ಲ ಹೂವು ಕಡ್ಕೋಬೇಕು. ಮತ್ತು ಅಲ್ಲಿ ಮುಂದಿನ ಸೈಡ್ ಮತ್ತು ಆ ಕಡೆ ಯಾವ ಹೂವು. ಥ್ಯಾಂಕ್ ಯು. ಇವು ಹೂವು ಅವ. ನಿಮ್ಮ ಕಡೆ ಏನತ್ತಾರೆ ಈ ಹೂವಿಗೆ ನಮ್ಗೆ ಹೇಳ್ರಿ ಕಮೆಂಟ್ ಮಾಡಿ. ಮತ್ತು ಇವು ಶ್ರೀಶೈಲ ಮಲ್ಲಿಕಾರ್ಜುನ ಫೇವ್ರೇಟ್ ಮಲ್ಲಿ ಹೂವು ಅವ ನೋಡ್ರಿ. ನಿಮ್ಮ ಕಡೆ ಯಾವ ಹೂವು ಹತ್ತಾರ ನೋಡ್ರಿ. ಇವು 5 ದಳ ಅವ ಇದಕ್ಕೆ. ಮತ್ತು ಇದರೊಳಗೆ ಬಿಳಿ ಹೂವು ಕೂಡ ಅವ ನೋಡ್ರಿ. ಗೆಳೆಯರೇ, ನಮ್ಮ ಊರಲ್ಲಿ ನೀವು ಕೂಡ ಮಳೆ ಹೊಂಟಿದೆ ನೋಡ್ರಿ. ನಿಮ್ಮ ಕಡೆ ಮಳೆ ಹೊಂಟದೇನೋ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಯಾಕಂದರೆ 8 ದಿನ ಆಯಿತು ನಮ್ಮ ಊರಾಗ ಮಳೆ ಬಂದಿಲ್ಲ ರೀ. ಇವತ್ತು ಮಳೆ ಫುಲ್ ಜಗ್ಗಿ ಹೊಂಟದ ನೋಡ್ರಿ. ಯಾಕಂದ್ರೆ ಎಲ್ಲ ರೈತರು ಅಳುತ್ತಿರುತ್ತಿ ಮಳೆ ಯಾವಾಗ ಬರ್ತಾ ಹತ್ತಿರು. ಇವತ್ತು ಅನ್ಕೊಂಡಂಗೆ ಮಳೆ ಬತ್ರಿ. ನನ್ನ ಲೆಕ್ಕಿಗೆ ಒಂದು 2 ಗಂಟೆ ಮಳೆ ಬರ್ಬೇಕು ರೀ. ಬೆಳೆ ಭಾರಿ ಆಗ್ತವ. ಯಾಕಂದ್ರೆ 8 ದಿನ ಬಿಸಿಲಿತ್ತು, ಮಾಡಿದಿತ್ತು. ಆದರೂ ಕೂಡ ಎಲ್ಲರ ಮಂದಿ ಕಸ ಇಡಿ ಎಲ್ಲ ಆಗ್ಯಾವ. ಮಳೆ ಬಂದು ಚಲೋ ಆಗ್ಯದ ನೋಡ್ರಿ. ನಿಮ್ಮ ಕಡೆ ಮಳೆ ಹೊಂಟಿದ್ರೆ ಕಮೆಂಟ್ ಮಾಡಿ ಹೇಳಿ. जय लक्ष्मी माता मैया जय लक्ष्मी माता।
जगमाता सूर्य चंद्रमा रावत नारद ऋषि गाता ओम जय लक्ष्मी माता दुर्गा रूप निरंजनी सुख संपत्ति दाता जो कोई तुमको धावत रिद्धि सिद्धि धन पाता ओम जय लक्ष्मी माता तुम पाताल निवासिनी तुम ही शुभ दाता कर्म प्रभाव प्रकाशिनी भवनिधि की त्राता ओम जय लक्ष्मी माता जिस घर में तुम रहती सब सद्गुण आता सब संभव ಗುಡ್ ಮಾರ್ನಿಂಗ್ ಗೆಳೆಯರೆ, ಎಲ್ಲರಿಗೆ ಇವತ್ತು ಶ್ರಾವಣದ ಮೊದಲನೇ ಶುಕ್ರವಾರದ ಮಹಾಲಕ್ಷ್ಮಿ ಪೂಜಾ. ಇವತ್ತು ನಮ್ಮ ಗೆಳೆಯರ ಮನೆಗೆ ಬಂದೀನಿ. ಅವ ಬಾ ಅಂದನ. ಅವ್ರ ಮನೆ ಒಳಗಿಂದು ಮಹಾಲಕ್ಷ್ಮಿ ಪೂಜಾ ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಓಂ ಮಹಾಲಕ್ಷ್ಮ್ಯೈ ನಮೋ ನಮಃ, ಓಂ ವಿಷ್ಣುಪ್ರಿಯಾಯೈ ನಮೋ ನಮಃ, ಓಂ ಧನಪ್ರದಾಯೈ ನಮೋ ನಮಃ, ಓಂ ವಿಶ್ವಜನನ್ಯೈ ನಮೋ ನಮಃ. ಓಂ ಮಹಾಲಕ್ಷ್ಮ್ಯೈ ನಮೋ ನಮಃ, ಓಂ ವಿಷ್ಣುಪ್ರಿಯಾಯೈ ನಮೋ ನಮಃ, ಓಂ ಧನಪ್ರದಾಯೈ ನಮೋ ನಮಃ. ಓಂ ಮಹಾಲಕ್ಷ್ಮ್ಯೈ ನಮಃ. ನೀವು ನಮ್ಮ ಮನೆ ಒಳಗಿನ ಪೂಜಾ ನೀವು ಎಲ್ಲರೂ ನೋಡ್ರಿ ಅಂದ್ಕೊಂಡೇನಿ. ಮತ್ತು ಈ ಪೂಜಾ ನೋಡಿದವರಿಗೆ ಮಹಾಲಕ್ಷ್ಮಿ ಅವರಿಗೆ ಸುಖ ಸಮೃದ್ಧಿ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಅನ್ಕೋತೀನಿ. ಮತ್ತು ಏನಪ್ಪ ಅಂದ್ರೆ ಅವರು ಅಂದ್ಕೊಂಡಿದ್ದ ಕನಸು ನನಸು ಮಾಡಬೇಕಂತ ಆ ತಾಯಿ ಮಹಾಲಕ್ಷ್ಮಿ ಕೇಳ್ಕೊತೀನಿ. ಮತ್ತು ಇದೇ ಥರದ್ದು ಏನಪ್ಪ ಅಂದ್ರೆ ಮಹಾಲಕ್ಷ್ಮಿ ಪೂಜಾ ಶ್ರಾವಣದಾಗ 5 ಬಂದವ್ರಿ. 5 ಪೂಜಾ ನಿಮ್ಮ ಸಂಗಟ ಶೇರ್ ಮಾಡ್ತೀನಿ. ಅದ್ರದ್ದು 5 ವಿಡಿಯೋ ಮಾಡಿ ಕೂಡ ತೋರಿಸ್ತೀನಿ. ಮತ್ತು ನಮ್ಗೆ ಈ ಥರನೇ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕು ಅನ್ಕೋತೀನಿ. ಮತ್ತು ಹೆಚ್ಚಿಂದ ಹೆಚ್ಚು ಆಗಿ ಈ ವಿಡಿಯೋ ನಿಮ್ಮ ಗೆಳೆಯರಿಗೆ ಕೂಡ ಶೇರ್ ಮಾಡಿ. ನಿಮ್ಮ ಮನೇಲಿ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಇದ್ದರೆ ನೀವು ಮನೇಲಿ ಪೂಜೆ ಮಾಡಿರಿ ಅಂದ್ರೆ ನಂದು ಇನ್ಸ್ಟಾಗ್ರಾಮ್ದ ID ಹೆಸರು ಧಾನಿಂಗ್ ಗುರೌನಿ ಅದ. ಯೂಟ್ಯೂಬ್ ಚಾನಲ್ದ ಹೆಸರು ಏನದಲ್ಲ ಅದೇ ಅದ. ಅದಕ್ಕೆ ನೀವು ವಿಡಿಯೋ ಬಿಡಬೇಕು, ನಾನು ನೋಡ್ತೀನತ್ತ. ನಿಮ್ಮ ಮನೆಯಲ್ಲಿ ಕೂಡ ಹೆಂಗೆ ಪೂಜೆ ಆಗ್ತದ ಅನ್ಕೋತೀನಿ. ಈ ಥರದ ಪೂಜಾ ನಿಮಗೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ನೀವು ಹೆಚ್ಚಿನದಾಗಿ ನೋಡ್ರಿ, ಕಷ್ಟಪಡೋರಿಗೆ ಸಪೋರ್ಟ್ ಮಾಡಬೇಕು. ನೋಡ್ರಿ, ಜೀವನದ ಕಷ್ಟ ಮಾಡಲೇಬೇಕು. ಅದಕ್ಕಾಗಿ ತಾಯಿ ಎಲ್ಲರಿಗೆ ಸುಖ ಸಮೃದ್ಧಿ ಇಟ್ಟು ಕಾಪಾಡಲಿ ಅಂತ ಅನ್ಕೋತೀನಿ. ಮತ್ತು ಈ ವಿಡಿಯೋ ಚೆಂದಾಗಿತ್ತಂದ್ರೆ ನಮಗೆ ಕಮೆಂಟ್ ಮಾಡಿ ಹೇಳಬೇಕು. ಮತ್ತು ಹೆಚ್ಚಿನ ವಿಡಿಯೋ ಇದು ಶೇರ್ ಮಾಡಬೇಕು. ಮತ್ತು ಇದು ಶ್ರಾವಣದ ಮೊದಲನೇ ಶುಕ್ರವಾರ ಇದ್ದ ಕಾರಣ ನಂದೊಂದು ಇಚ್ಛೆ ಅದ, ಆದಷ್ಟು ಬೇಗ ನಂದು ಚಾನಲ ಸಬ್ಸ್ಕ್ರೈಬರ್ ಹೆಚ್ಚು ಹಾಕೋತ ಹೋಗ್ಬೇಕು ಅನ್ನೋದು ನಂದೊಂದು ಕನಸದ. ನಿಮ್ಗೆ ಹೆಚ್ಚಿಂದು ವಿಡಿಯೋ ನಿಮ್ಮ ಸಂಗಟ ಶೇರ್ ಮಾಡ್ತಾ ಇರ್ತೀನಿ. ಧನ್ಯವಾದಗಳು.